ಚೆನ್ನೈ ಪೊಲೀಸ್ 24 ವರ್ಷದ ಮಹಿಳೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಖಾಸಗಿ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವ ಒಂದು ಮಹಿಳೆ, ಅನ್ಮ್ಯಾರಿಡ್ ಮಹಿಳೆ, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವ ನರ್ಸ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಆ ನರ್ಸ್ ಮಾಡಿದಂತೂ ಏನು? ಆ ನರ್ಸ್ ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಏನಾಗಿದೆ? ನರ್ಸ್ ಏನ್ ಮಾಡಿದ್ದಾರೆ? ಬನ್ನಿ ಈ ವಿಡಿಯೋಲಿ ನೋಡೋಣ. ಹಲೋ, ನಾನು ನಿಮ್ಮ ಆನಂದ್ ಆಚಾರ್ಯ. ಆ ಮಹಿಳೆ ಹೆಸರು ವಿ ವಿನುಶ್ರೀ, ಕನ್ಯಾಕುಮಾರಿಗೆ ಸೇರಿದಂತ ಮಹಿಳೆ. ವಿ ವಿನುಶ್ರೀ ಅವರು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ 29 ವರ್ಷದ ಸಾಫ್ಟ್ವೇರ್ ಕಂಪನಿ ಎಂಪ್ಲಾಯ್ ಒಟ್ಟಿಗೆ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಆ ರಿಲೇಶನ್ಶಿಪ್ ಇಂದ ಹೊರಗೆ ಬಂದ ಕೆಲವು ತಿಂಗಳ ನಂತರ ಅವರಿಗೆ ರಿಯಲೈಸ್ ಆಗುತ್ತೆ ಶಿ ಇಸ್ ಕನ್ಸೀವ್ಡ್, ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅವರಿಗೆ ರಿಯಲೈಸ್ ಆಗುತ್ತೆ. ಅಬಾರ್ಷನ್ ಮಾಡ್ಲಿಕ್ಕೆ ಹೋದ ಮಹಿಳೆ, ಇದು ತುಂಬಾ ಸಮಯ ಆಗೋಗಿದೆ, ಇನ್ನು ಅಬಾರ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಒಂದು ಪರಿಸ್ಥಿತಿಗೆ ಬಂದಾಗ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬಂದ ಕೆಲವು ದಿನದ ನಂತರ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬ್ಯಾಕ್ ಪೈನ್ ಹೆವಿ ಆಗಿದೆ ನನಗೆ ಅಂತ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೊಂಡ್ ಬರ್ತಾಳೆ. ಬಿಕಾಸ್ ಶಿ ಈಸ್ ಆಲ್ಸೋ ಪಾರ್ಟ್ ಆಫ್ ನರ್ಸಿಂಗ್ ಮಾಡಿರೋ ಒಂದು ಮಹಿಳೆ. ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ನ ತಂದು ಅವಳು ಕ್ವಾರ್ಟರ್ಸ್ ಅಲ್ಲಿ ಸ್ಟೇ ಆಗಿರೋ ರೂಮ್ ಅಲ್ಲಿ ಆ ಟ್ಯಾಬ್ಲೆಟ್ಸ್ ತಗೊಂತಾಳೆ. ಅದು ತಗೊಂಡಾಗ ಸೆಲ್ಫ್ ಡೆಲಿವರಿ ಆಗೋದಕ್ಕೆ ಶುರು ಆಗುತ್ತೆ. ಡೆಲಿವರಿನೂ ಆಗುತ್ತೆ, ವಾಶ್ರೂಮ್ ಅಲ್ಲಿ ಡೆಲಿವರಿ ಆಗುತ್ತೆ. ಮಗು ಡೆಲಿವರಿ ಆದ್ಮೇಲೆ ಒಂದು ಚಾಕು ತಗೊಂಡು ಮಗುವಿನ ಕೈ ಕಾಲೆಲ್ಲ ಕತ್ತರಿಸಿ ಒಂದು ಕವರಿಗೆ ತುಂಬಿಸ್ಬೇಕಾದ್ರೆ ಏನೋ ಶಬ್ದ ಬರ್ತಾ ಇದೆ ಅಂತ ಜೊತೆಲಿರುವ ಮಹಿಳೆ, ಪಕ್ಕದ ರೂಮಿಂದ ಮಹಿಳೆ ಬಂದು ಬಾಗಿಲನ್ನು ತಟ್ಟಿ ಒಳಗಡೆ ಹೋಗಿ ಬಾಗಿಲು ಒಳಗೋಗಿ ನೋಡಿದಾಗ ಗೊತ್ತಾಗುತ್ತೆ ಮಗುವಿನ ಶವ ಅಲ್ಲಿ ಬಿದ್ದಿರುತ್ತೆ. ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ತಕ್ಷಣ ಆ ಪ್ಲೇಸ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಇಮಿಡಿಯೇಟ್ ಆಗಿ ಆ ಪ್ಲೇಸ್ಗೆ ಬರ್ತಾರೆ. ಬಂದ ಮೇಲೆ ಆ ಪೊಲೀಸ್ ಏನ್ ಮಾಡ್ತಾರೆ, ಮಗುವಿನ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಈ ಮಹಿಳೆಯನ್ನು ಕಸ್ಟಡಿಗೆ ತಗೊಂತಾರೆ. ಅವ್ರ ಮೇಲೆ IPC 315 ಮತ್ತು 201 ಕೇಸ್ ನ ಫೈಲ್ ಮಾಡಿ. ಈ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪ್ರೀತಿಸ್ತಾರೆ, ಪ್ರೀತಿ ಚೆನ್ನಾಗಿ ಮಾಡ್ತಾರೆ, ಪ್ರೀತಿಸಿ ಮದುವೆ ಆದ ಮೇಲೆ ಇವರು ಮಾಡ್ಬೇಕಾಗಿರೋದೆಲ್ಲ ಮದುವೆ ಮುಂಚೆನೆ ಮಾಡ್ಬಿಡ್ತಾರೆ. ಈ ಸಮಾಜದಲ್ಲಿ ಏನೂ ಗೊತ್ತಿಲ್ದಿರೋ ಒಂದು ಮಗು ಜೀವವನ್ನು ಕಳ್ಕೊಂಡಿದೆ. ಇವರ ಪ್ರೀತಿ, ಇವರ ವಿಶ್ವಾಸ, ಇವರ ಆಸೆಗೋಸ್ಕರ ಒಂದು ಮಗುವಿನ ಜೀವನ ಹಾಳಾಗಿ. ಪ್ರೀತಿಸಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡ್ತಾ ಇದೀವಿ ಅಂತ. ತಂದೆ ತಾಯಿಯನ್ನು ಒಪ್ಪಿಸಿ ಮದುವೆ ಆಗಿ ಸಂತೋಷವಾಗಿರಿ. ಅದು ಬಿಟ್ಟು ನೀವು ಒಂದು ಮಗು ಅಪಘಾತಕ್ಕೆ ಹೊಣೆಯಾಗಿದೆ. ಸೊ ಇದು ಒಂದು ಸೋಷಿಯಲ್ ಅವೇರ್ನೆಸ್ ವಿಡಿಯೋ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಆಲ್.